ಹೆಸರು ಸತ್ಯ. ನನ್ನ ಹೆಸರು ಲಾವಣ್ಯ. ನನ್ನ ಹೆಸರು ಬಿಂದು. ನಾವು 5ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಳ್ಳೆಮಾಳ. ನಾವು ಇಂದು ಮಾಡುತ್ತಿರುವ MLL ಪ್ರಾಜೆಕ್ಟ್ ಹಳ್ಳಿಯ ಶೈಲಿಯ ಅಡುಗೆ. ನಮ್ಮ ಮನೆಯವರ ಸಹಾಯದಿಂದ ಮಾಡಿರುವ ರಾಗಿ ಮುದ್ದೆ, ಹುಳಿಯನ್ನ, ರವೆ ಉಪ್ಪಿಟ್ಟು, ಬೀನ್ಸ್ ಪಲ್ಯ, ರಾಗಿ ರೊಟ್ಟಿ, ಒಬ್ಬಟ್ಟು. ರಾಗಿ ಮುದ್ದೆ, ಹುಳಿಯನ್ನ, ರವೆ ಉಪ್ಪಿಟ್ಟು, ಬೀನ್ಸ್ ಪಲ್ಯ, ರಾಗಿ ರೊಟ್ಟಿ, ಒಬ್ಬಟ್ಟು. ಧನ್ಯವಾದಗಳು. ಹೆಸರು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪಡಗೂರು. MLL ಕ್ಲಬ್. ನನ್ನ ಹೆಸರು ಕಿರಣ್. ನನ್ನ ಹೆಸರು ಅರ್ಚನಾ. ನನ್ನ ಹೆಸರು ಮಹೇಶ್. ನಾವು MLL ಪ್ರಾಜೆಕ್ಟ್ ಗ್ರೀಟಿಂಗ್ಸ್ ಕಾರ್ಡ್ಗಳು. ಹ್ಯಾಪಿ ಫಾದರ್ಸ್ ಡೇ. ತಾಯಿ ನೀಡುವ ಪ್ರೀತಿಯ ಕೈತುತ್ತು, ತಂದೆ ನೀಡುವ ನುಡಿ ಮುತ್ತುಗಳು ತಾಕತ್ತು. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿನಗೆ ಸ್ವಾಗತ. ನೀನು ನಮ್ಮೆಲ್ಲರ ಬಾಳಿನಲ್ಲಿ ಹೊಸ ಬೆಳಕನ್ನು ತುಂಬಲು ಬಾ ನಮ್ಮ ಬಾಳಿಗೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಬ್ರದರ್ಸ್ ಡೇ. ಪ್ರೀತಿಯ ಅಣ್ಣ, ನೀನೇ ನನ್ನ ಬಾಳಿನ ಬಣ್ಣ, ನೀನೇ ನಮ್ಮೆಲ್ಲರ ಧೈರ್ಯವನ್ನ, ನಗು ನಗುತ್ತಾ ಬಾಳು ನೀನು. ಹ್ಯಾಪಿ ಬರ್ತ್ಡೇ ಡಿಯರ್. ಹಾರೈಸುವ ಮನಗಳಿರುವವರೆಗೂ ಹುಟ್ಟು ಹಬ್ಬವೆಲ್ಲವೂ ಮಧುರ ಕ್ಷಣಗಳೇ. Many happy returns of the day, my dear. God bless you. Enjoy your day. Happy Teachers Day. ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ. ಹ್ಯಾಪಿ ಸಿಸ್ಟರ್ಸ್ ಡೇ. ನನ್ನ ಮುದ್ದು ತಂಗಿ, ಕಷ್ಟದಲ್ಲೂ ಧೈರ್ಯ ತುಂಬಿ, ಸುಖದಲ್ಲೂ ಹರ್ಷ ತುಂಬಿ, ಇದೆಲ್ಲ ಜೊತೆಯಾಗಿ ನನ್ನ ಮುದ್ದು ತಂಗಿ. ಹ್ಯಾಪಿ ಮದರ್ಸ್ ಡೇ. ತಾಯಿ ಹಾಡಿದ ಜೋಗುಳದ ಗೀತೆ, ತಾಯಿ ಪ್ರೀತಿಯ ಮುಗಿಯದ ಕವಿತೆ, ತಾಯಿ ಎದ್ದು ಕರುಳು ಬಂದದ ಮಮತೆ, ಅದನ್ಯಾಕೆ ನೀ ಮಡದಿ ಬಂದಾಗ ಮರೆತೆ. ಹ್ಯಾಪಿ ರಿಪಬ್ಲಿಕ್ ಡೇ. ಜೈ ಹಿಂದ್. ಹ್ಯಾಪಿ ಬರ್ತ್ಡೇ. ಧನ್ಯವಾದ. ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿತಾಲಪುರ. ನನ್ನ ಹೆಸರು ಗಾಯತ್ರಿ. ವಿಷಯ ಜೋಳ. ಮೊದಲು ಮಣ್ಣನ್ನು ಹದ ಮಾಡಿ ನಂತರ ಉಳುಮೆ ಮಾಡುತ್ತಾರೆ. ನಂತರ ಬಿತ್ತನೆಯ ಬೆಳೆ ಉತ್ಪಾದನೆಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು
ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ. ರೈತರು ಅಧಿಕ ಇಳುವರಿ ನೀಡಿದ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿನ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳು ಎನ್ನುವರು. ನಿರಂತರವಾಗಿಯೇ ಬೆಳೆಗಳನ್ನು ಬೆಳೆಯುವುದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಆದ್ದರಿಂದ ಮಣ್ಣಿಗೆ ಪುನಃ ಪೋಷಕಾಂಶಗಳು ಸೇರಿಸಲು ರೈತರು ಅವಶ್ಯಕವಾಗಿ ಜಮೀನಿಗೆ ಗೊಬ್ಬರಗಳನ್ನು ಹಾಕಬೇಕು. ಈ ಪ್ರಕ್ರಿಯೆಯನ್ನು ಗೊಬ್ಬರ ನೀಡುವಿಕೆ ಎನ್ನುತ್ತಾರೆ. ಅಸಮರ್ಪಕ ಅಥವಾ ಕಡಿಮೆ ಗೊಬ್ಬರ ನೀಡುವಿಕೆಯು ಸಸ್ಯಗಳ ದುರ್ಬಲ ಬೆಳವಣಿಗೆಗೆ ಕಾರಣವಾಗುತ್ತದೆ. ಬೆಳೆಗಳಿಗೆ ನಿಯತ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದಕ್ಕೆ ನೀರಾವರಿ ಎಂದು ಕರೆಯುತ್ತಾರೆ. ನೀರೊದಗಿಸುವ ಕಾಲ ಮತ್ತು ಆವರ್ತನಗಳನ್ನು ಬೆಳೆಯಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ ಮತ್ತು ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ. ಬೇಸಿಗೆಯಲ್ಲಿ ನೀರೊದಗಿಸುವ ಆವರ್ತನವು ಅತಿ ಹೆಚ್ಚಾಗುತ್ತದೆ. ಇದು ಬಹುಶಃ ಮಣ್ಣು ಎಲೆಗಳಿಂದ ನೀರಿನ ಆವಿಕರಣದ ದರವು ಹೆಚ್ಚಾಗುವುದರಿಂದ ಇರಬಹುದೇ. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎಂದು ಕರೆಯುತ್ತಾರೆ. ನಮ್ಮ ದೇಶದಲ್ಲಿ ಕೊಯ್ಲನ್ನು ಕುಡುಗೋಲು ಬಳಸಿ, ಕೈಗಳಿಂದ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಸಿ ಮಾಡುತ್ತಾರೆ. ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಗೆ ಒಕ್ಕಣೆ ಎನ್ನುವರು. ಇದನ್ನು ಕಂಬೈನ್ ಎಂದು ಕರೆಯುವ ಯಂತ್ರದಿಂದ ನಡೆಸಲಾಗುತ್ತದೆ. ಮೊದಲು ಕೊಯ್ಲು ಮಾಡಿ ಹೊರೆ ಕಟ್ಟಿ ಅಥವಾ ಗುಂಪು ಮಾಡಿ ಬಡಿಯುತ್ತಾರೆ. ನಂತರ ಎಲ್ಲವನ್ನು ಸಂಗ್ರಹಿಸಿ ಮನೆಗೆ ತೆಗೆದುಕೊಂಡು ಹೋಗಿ ಒಣ ಹಾಕುತ್ತಾರೆ. ಆಗ ಅಲ್ಲಿಯವರು ಈ ತರ ಮಾಡುತ್ತಾರೆ. ಆದರೆ ಈಗ ಮಿಷಿನ್ಗಳಿಂದ ಮಾಡುತ್ತಾರೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೇನೆಕಟ್ಟೆ. MLL ಕ್ಲಬ್, MLL ಪ್ರಾಜೆಕ್ಟ್, ಕಂಟ್ರಿ ಫ್ಲಾಗ್. ಇದು ಇಂಡಿಯನ್ ಫ್ಲಾಗ್. ಕೇಸರಿ ಬಣ್ಣವು ಶಕ್ತಿಯನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಶಾಂತಿಯನ್ನು ಸೂಚಿಸುತ್ತದೆ. ಹಸಿರು ಬಣ್ಣವು ಫಲವರ್ತನೆಯನ್ನು ಸೂಚಿಸುತ್ತದೆ. ಇದು ಪಾಕಿಸ್ತಾನದ ಬಾವುಟ. ಹಸಿರು ಬಣ್ಣವು ಮುಸ್ಲಿಂ ಮತ್ತು ಪಾಕಿಸ್ತಾನದ ಹಬ್ಬವು ಸಂಕೇತ ಮುಸ್ಲಿಂ ಮರನನ್ನು ಪ್ರತಿನಿಧಿಸುತ್ತದೆ. ಬಿಳಿಯು ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತ ಧರ್ಮಗಳನ್ನು ಅಭಿವೃದ್ಧಿಸುತ್ತದೆ. ಇದು ಶಕೆಯ ಮ್ಯಾಪ್. ಇದು ಕಪ್ಪು ಬಣ್ಣವು ಪರಿಶ್ರಮ ಸಂಕೇತವನ್ನು ಸೂಚಿಸುತ್ತದೆ. ಕೆಂಪು ಬಣ್ಣವು ಶ್ರೇಯ ಶಕ್ತಿಯನ್ನು ಸಂಕೇತ ಸೂಚಿಸುತ್ತದೆ. ಚಿನ್ನ ಬಣ್ಣವು ಔದಾರ್ಯವನ್ನು ಸಂಕೇತ ಸೂಚಿಸುತ್ತದೆ. ಇದು ಇಟಾಲಿಯ ಫ್ಲಾಗ್. ಕೆಂಪು ಬಣ್ಣವು ಗಂಡುಸ್ಥಾನ ಶೌರ್ಯವನ್ನು ಸಂಕೇತ. ಬಣ್ಣವು ಶುದ್ಧತೆ ಮಗದತೆಯನ್ನು ಸಂಕೇತ ಸೂಚಿಸುತ್ತದೆ. ನೀಲಿ ಬಣ್ಣವು ಜಾಗೃತತೆ ಪರಿಶ್ರಮ ನ್ಯಾಯವನ್ನು ಸಂಕೇತ ಸೂಚಿಸುತ್ತದೆ. ಇದು ಯುಕ್ರೇನ್ ಫ್ಲಾಗ್. ಹಳದಿ ಬಣ್ಣವು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಧಾನ್ಯವನ್ನು ಸೂಚಿಸುತ್ತದೆ. ಇದು ನೀಲಿ ಬಣ್ಣವು ಆಕಾಶದ ಅಡಿಯಲ್ಲಿ ಧಾನ್ಯದ ಗೋಲ್ಡನ್
ಕೇಂದ್ರವನ್ನು ಸೂಚಿಸುತ್ತದೆ. ಇದು ದಕ್ಷಿಣ ಕೊರಿಯಾ ಫ್ಲಾಗ್. ನೀಲಿ ಬಣ್ಣವು ಲಕ್ಷ್ಯೇತರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಕೆಂಪು ಬಣ್ಣವು ಧನಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಫ್ರಾನ್ಸ್ನ ಬಾವುಟ. ಇದು ಚಿಲಿಯ ಬಾವುಟ. ನನ್ನ ಹೆಸರು ನಿಶಾ. ನನ್ನ ಹೆಸರು ಎಲ್ಲರಿಗೂ ಧನ್ಯವಾದಗಳು. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ವರ್ಣಶೆಟ್ಟರ ಉಂಡಿ. MLL ಕ್ಲಬ್ ಜೋಳದ ಬಗ್ಗೆ ಕಿರುಪರಿಚಯ. ನನ್ನ ಹೆಸರು ಬಿಂದು. ನನ್ನ ಹೆಸರು ಸ್ಫೂರ್ತಿ. ಮಣ್ಣನ್ನು ಹದಗೊಳಿಸುವಿಕೆ. ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಹದಗೊಳಿಸುವುದು ಕೃಷಿಯ ಮೊದಲ ಹಂತವಾಗಿದೆ. ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯವೆಂದರೆ ಮಣ್ಣನ್ನು ತಿರುವಿ ಹಾಕುವುದು ಮತ್ತು ಅದನ್ನು ಸಡಿಲಗೊಳಿಸುವುದು. ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತದೆ. ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತದೆ. ಬಿತ್ತನೆಯ ಬೆಳೆಯಲು ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿದೆ. ಬಿತ್ತನೆಗೆ ಮೊದಲು ಒಳ್ಳೆಯ ತಳಿ, ಆರೋಗ್ಯಕರ, ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದುಕೊಳ್ಳಲಾಗುತ್ತದೆ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸುವ ಪದಾರ್ಥಗಳನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಎನ್ನುವರು. ನೀರಾವರಿ. ಎಲ್ಲ ಜೀವಿಗಳಿಗೆ ಬದುಕಲು ನೀರು ಅಗತ್ಯವಾಗಿದೆ. ಸಸ್ಯಗಳು, ಹೂವುಗಳು, ಹಣ್ಣುಗಳು ಮತ್ತು ಬೀಜಗಳ ಸಮರ್ಪಕ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ನೀರು ಮುಖ್ಯವಾಗಿದೆ. ಮಳೆಗಳಿಂದ ರಕ್ಷಣೆ. ಭುಜ ಮತ್ತು ಪೈಹೇರಿ ಹತ್ತಿರವಿರುವ ಗೋಧಿಯ ಹೊಲಕ್ಕೆ ಹೋದರು ಮತ್ತು ಹೊಲದಲ್ಲಿ ಇತರ ಕೆಲವು ಸಸ್ಯಗಳು ಗೋಧಿ ಬೆಳೆಯುತ್ತಿರುವುದನ್ನು ಕಂಡರು. ಕೊಯ್ಲು. ಬೆಳೆಯ ಕೊಯ್ಲು ಒಂದು ಪ್ರಮುಖವಾದ ಕೆಲಸ. ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಎಂದು ಕರೆಯುತ್ತಾರೆ. ಸಂಗ್ರಹಣೆ. ಬೆಳೆಗಳ ಸಂಗ್ರಹಣೆಯು ಒಂದು ಪ್ರಮುಖ ಕಾರ್ಯವಾಗಿದೆ. ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕಾದರೆ ಅವುಗಳನ್ನು ತೇವಾಂಶ, ಕೀಟಗಳು, ಇಲಿಗಳು ಮತ್ತು ಸೂಕ್ಷ್ಮಜೀವಿಗಳಿಂದ ರಕ್ಷಿಸಬೇಕು. ನಂತರ ಜೋಳವನ್ನು ಒಂದು ಕಡೆ ಮಾಡಿ ನಂತರ ಜೋಳದ ಸಂಗ್ರಹಣೆ ಮಾಡುತ್ತಾರೆ. ಇದನ್ನು ಜೋಳದ ಕಿರುಪರಿಚಯ ಎನ್ನುತ್ತೇವೆ. ಧನ್ಯವಾದ. ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ವರ್ಣಶೆಟ್ಟರ ಉಂಡಿ. MLL ಕ್ಲಬ್ ಆರೆಗ್ರಾಮಿ. ನನ್ನ ಹೆಸರು ಸ್ಫೂರ್ತಿ. ನನ್ನ ಹೆಸರು ಬಿಂದು. ನನ್ನ ಹೆಸರು ಜ್ಯೋತಿ. ಹಡಗು, ಗೆರ್ಸಿ, ಹಡಗು, ಗೆರ್ಸಿ, ಅಕ್ಷತ ಕಟ್ಟು, ಗೆರ್ಸಿ, ಬುಟ್ಟಿ, ಶರ್ಟ್, ಕಪ್ಪೆ, ಛತ್ರಿ. ಒಂದು ಎಕ್ಸಾಂಪಲ್ ಮಾಡುತ್ತಿದ್ದೇನೆ.
ನನ್ನ ಹೆಸರು ಚಂದ್ರು. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಉನ್ನತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ಶೈಲು. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನನ್ನ ಹೆಸರು ನವೀನ್. ನಾನು 6ನೇ ತರಗತಿ ಓದಿದ್ದೇನೆ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೆಂಪೇನಹಟ್ಟಿ. ನಾವು MLL ಕ್ಲಬ್ಬಿನಲ್ಲಿ ನಾವು ML ಕ್ಲಬ್ಬಲ್ಲಿ ಸಂಗೀತ ವಾದ್ಯಗಳನ್ನು ಮಾಡಿದ್ದೇವೆ. ನಿಮಗೆ ಒಂದೊಂದಾಗಿ ವಿವರಿಸುತ್ತಿದ್ದೇವೆ. ಪುಂಗಿ, ಸಹನಾಯ್, ಘಟಂ, ಮೃದಂಗ, ಗಿಟಾರ್, ಕೊಳಲು, ತಬಲಾ, ವೀಣೆ, ನಾಗಸ್ವರಂ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ವೇದಿಕಾ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ನಂದಿತಾ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ಧರಣಿ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ಸಿದ್ಧಾರ್ಥ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನನ್ನ ಹೆಸರು ನಿರಂಜನ್. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ನಾವು ಮಾಡುತ್ತಿರುವ MLL ಪ್ರಾಜೆಕ್ಟ್ ರಾಕ್ ಪೈಂಟ್. ಇದು ಒಂದು ಗೊಂಬೆ. ತಬಲ, ನೀಟಾಗಿ ತೋರ್ಸಪ್ಪ. ಸ್ಪೈಡರ್ ಮ್ಯಾನ್, ವರ್ಲಿ ಹಾರ್ಟ್, ಪಕ್ಷಿ, ಶಿವಲಿಂಗ, ದುಂಬಿ, ಪಕ್ಷಿ, ಅದೇನಿದು ಗೊಂಬೆ, ಮಂಡಲ ಹಾಲ್, ರೌಂಡ್ ಮಾಡಿ ತೋರಿಸು. ವರ್ಲಿ ಹಾರ್ಟ್, ಅದು ರೌಂಡ್ ಮಾಡಿ ತೋರಿಸು. ಅರ್ಧ ಕಲ್ಲಂಗಡಿ, ಹೂವಿನ ಚಿತ್ರ, ನೇಚರ್ ಡ್ರಾಯಿಂಗ್. ನೀಟಾಗಿ ತೋರಿಸು. ಧನ್ಯವಾದಗಳು. ಈ ಟೊಮೆಟೊ ಕೆಚಪ್ಪನ್ನು ಯಾಕೆ ಬಳಸುತ್ತಾರೆ? ಯಾವಾಗ ಬಳಸುತ್ತಾರೆ ಎಂದರೆ ಟೊಮೆಟೊ ಕೆಚಪ್ ಇದನ್ನು ಟೊಮೆಟೊ ಕೆಚಪ್ ಎಂದು ಅಂಗಡಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ಆದರೆ ಅಂಗಡಿಯಲ್ಲಿ ಕೊಡುವುದು ಅನೈಸರ್ಗಿಕವಾದ ವಸ್ತುವಿನಿಂದ ಮಾಡಲ್ಪಟ್ಟ ಟೊಮೆಟೊ ಪೇಸ್ಟನ್ನು ಕೊಡುತ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾನು ನೈಸರ್ಗಿಕ ವಸ್ತುಗಳಿಂದ ಟೊಮೆಟೊ ಕೆಚಪ್ಪನ್ನು ಮಾಡಿದ್ದೇನೆ. ಈ ಟೊಮೆಟೊ ಕೆಚಪ್ಪನ್ನು ಯಾಕೆ ಬಳಸುತ್ತಾರೆ ಎಂದರೆ ಸ್ವಲ್ಪ ಬೇಳೆ ಸಾರಿನಲ್ಲಿ ಟೊಮೆಟೊ ರುಚಿ ಇರಬೇಕೆಂದು ಬಳಸುತ್ತಾರೆ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕುತ್ತೇನೆ. ಕಾದಾದ ಮೇಲೆ ಅದಕ್ಕೆ ಬೇಳೆ ಹಾಕಿದ ಮೇಲೆ ಅದನ್ನು ಕುದಿಯಲು ಬಿಡುತ್ತೇನೆ. ಕುದಿದ ಮೇಲೆ ಹಚ್ಚಿಕೊಂಡ ವಿಧವಾದ ತರಕಾರಿಗಳನ್ನು ಅಲ್ಲಿಗೆ ಹಾಕುತ್ತೇನೆ. ಬೇಳೆ ಸಾರು ರುಚಿಯಾಯಿತು, ಆದರೆ ಸಂಪೂರ್ಣವಾಗಿ ರುಚಿಯಾಗಲಿಲ್ಲ. ಅದಕ್ಕೆ ಮಸಾಲವನ್ನು ಹಾಕುತ್ತೇನೆ.
ಮಸಾಲವನ್ನು ಹಾಕಿದೆ. ಈಗ ನಾವು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯಲು ಬಿಡುತ್ತೇವೆ. ಸ್ವಲ್ಪ ಸಮಯದ ನಂತರ ಈಗ ಬೇಳೆ ಸಾರು ಸಿದ್ಧವಾಗಿದೆ. ಇದನ್ನು ಮುದ್ದೆ ಹಾಗೂ ಅನ್ನಕ್ಕೆ ಕಲಸಿ ತಿಂದರೆ ಸ್ವರ್ಗವೇ ಸಿಗುವುದು. ಹಾಗೆ ನಿಮ್ಮ ಮನೆಯಲ್ಲಿ ಈ ಬೇಳೆ ಸಾರಿನ ರೆಸಿಪಿಯನ್ನು ಮಾಡಿ. ಧನ್ಯವಾದಗಳು. ಸರಿ ನೋಡಿ. ನಾವು ಎತ್ತಿನ ಬಂಡಿಯನ್ನು ಮಾಡಿದ್ದೇವೆ. ಅದರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡುತ್ತೇವೆ. ನನ್ನ ಹೆಸರು ಅಂಜಲಿ, ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಹರ್ಷಿತಾ, ಗುಂಡ್ಲುಪೇಟೆ ಶಾಲೆ. ನನ್ನ ಹೆಸರು ಗೌತಮಿ, ಗುಂಡ್ಲುಪೇಟೆ ಶಾಲೆ. ಹಸುವನ್ನು ಅಲ್ಲೇ ಕಟ್ಟಿ ಊಟ ಮಾಡಿ ಬನ್ನಿ. ಬಂದೆ ಹೇಳ್ತಿ, ಹುಲ್ಲು ಹಾಕ್ಬಿಟ್ಟು ಬಂದೆ. ಏನು ವಿಶೇಷ ಊಟ? ಊಟ ಅನ್ನ ಸಾಂಬಾರ್, ಮುದ್ದೆ ಮಾಡಿದ್ದೀವಿ. ಹೌದಾ, ಸರಿ. ನೀವು ಮನೆಗೆ ಹೋಗಿ, ನಾನು ಹಸುನ ಉಳ್ಬಿಟ್ಟು ಬರ್ತೀನಿ. ಬರೋಣ? ಅಪ್ಪ, ನನಗೆ ಲೇಟ್ ಆಗುತ್ತೆ, ಬೇಗ ಬಾ. ನನ್ನ ಗಾಡಿಯಲ್ಲಿ ಬಿಟ್ಟುಕೊಡು. ಆಯ್ತು ಮಗಳೇ, ನೀನು ಬಾ ಎತ್ತಿನ ಬಂಡಿಯಲ್ಲಿ. ಬನ್ನಿ. ಸೌದೆಯನ್ನು ಮುರಿದುಕೊಂಡು ಬನ್ನಿ. ಸೌದೆಯನ್ನು ಮುರಿದುಕೊಂಡು ಬನ್ನಿ. ಎತ್ತಿನ ಗಾಡಿಗೆ ಹಾಕೊಳ್ಳಿ ಇದನ್ನು. ಕುಳಿತುಕೊಂಡರೆ ಹೌದು ಹೌದು, ಬನ್ನಿ ಇವಾಗ ಹೋಗೋಣ ಮನೆಗೆ. ಓಕೆ, ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ವೆರಿ ಗುಡ್. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿ ತಾಲಾಪುರ. MLL ಪ್ರಾಜೆಕ್ಟ್ ವರ್ಕ್. ನನ್ನ ಹೆಸರು ಮನೋಜ್ ಕುಮಾರ್. ನನ್ನ ಹೆಸರು ನೀರಜ್. ಇದು ಕಿಡ್ನಿ, ಇದು ಬಾಳೆಯ ಒಂದು ಪಾರ್ಟ್ಸ್, ಇದು ವಾದ್ಯ. ಇದನ್ನು ನಾವು ಶುಭ ಕಾರ್ಯಗಳಿಗೆ ಬಳಸುತ್ತೇವೆ. ನಾನು ಇದನ್ನು ಒಳಗಿನ ಜಮೀನಿನಿಂದ ಮಣ್ಣನ್ನು ತಂದು ನೀರನ್ನು ಹಾಕಿ ಹದ ಮಾಡಿ ಮಣ್ಣನ್ನು ಶಾಲೆಗೆ ತಂದು ರಟ್ಟಿನ ಮೇಲೆ ಮಾಡಿ ಬಣ್ಣವನ್ನು ಹಚ್ಚಿದ್ದೇವೆ. ಇದು ವಾದ್ಯ. ಇದನ್ನು ಕೂಡ ಮಣ್ಣನ್ನು ತಂದು ಹೊಲಕ್ಕೆ ಔಷಧಿ ಡಬ್ಬಿಯನ್ನು ಹಾಕಿ ಮೇಲೆ ಮಣ್ಣನ್ನು ಹಾಕಿ ಬಣ್ಣವನ್ನು ಹಚ್ಚಿದ್ದೇವೆ. ಧನ್ಯವಾದಗಳು. ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿ ತಾಲಾಪುರ. MLL ಪ್ರಾಜೆಕ್ಟ್ ವರ್ಕ್. ಎತ್ತಿನ ಗಾಡಿ. ನನ್ನ ಹೆಸರು ನೀರಜ್. ನನ್ನ ಹೆಸರು ಮನೋಜ್ ಕುಮಾರ್. ನಾವು ಎತ್ತಿನ ಗಾಡಿಯನ್ನು ಮಾಡಿದ್ದೇವೆ. ಹೇಗೆ ಮಾಡಿದ್ದೇವೆ ಎಂದು ಹೇಳುತ್ತೇನೆ. ಮೊದಲಿಗೆ ನಾವು ಫೆವಿಕ್ವಿಕ್ಕನ್ನು ತಂದು ಕಡ್ಡಿಗಳನ್ನು ಜೋಡಿಸಿ ಐಸ್ ಕ್ರೀಮ್ ಕಡ್ಡಿಯನ್ನು ಪೇಪರ್ ಮೇಲೆ ಅಂಟಿಸಿ ಅದನ್ನು ನೀಟಾಗಿ ಜೋಡಿಸಿ ಚಕ್ರವನ್ನು ಮಾಡಿ ಫೆವಿಕ್ವಿಕ್ನಿಂದ ಅಂಟಿಸಿ ದಾರವನ್ನು ಸುತ್ತಿ ಬಣ್ಣವನ್ನು ಹಾಕಿದ್ದೇವೆ. ನಾವು ಪೇಪರನ್ನು ಹಾಕಿ ಅದರ ಮೇಲೆ ಕಡ್ಡಿಯನ್ನು ಹಾಕಿ ದಾರವನ್ನು ಸುತ್ತಿ ಚಕ್ರಕ್ಕೆ ತಂತಿಯನ್ನು ಹಾಕಿ ಚಕ್ರವನ್ನು ಮಾಡಿದ್ದೇವೆ. ಈ ಎತ್ತಿನ ಗಾಡಿಯನ್ನು ಹಳ್ಳಿಯಲ್ಲಿ ಹೆಚ್ಚು ಉಪಯೋಗಿಸುತ್ತಾರೆ. ಜೋಳದ ಕಡ್ಡಿಯನ್ನು ಹೂಳಲು, ಕಬ್ಬನ್ನು ಹೂಳಲು, ಹುಲ್ಲು ಸೊಪ್ಪುಗಳನ್ನು ಹೂಳಲು ಬಳಸುತ್ತೇನೆ. ಧನ್ಯವಾದಗಳು.
ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬನ್ನಿತಾಳಪುರ. MLL ಪ್ರಾಜೆಕ್ಟ್ ವರ್ಕ್. ನಮ್ಮ ಊರಿನ ನಕ್ಷೆ. ನನ್ನ ಹೆಸರು ನೀರಜ್. ನನ್ನ ಹೆಸರು ಸೂರ್ಯ. ನನ್ನ ಹೆಸರು ಮನೋಜ್ ಕುಮಾರ್. ನಮ್ಮ ಊರಿನ ಬಗ್ಗೆ ನಿಮಗೆ ಪರಿಚಯಿಸುತ್ತಿದ್ದೇನೆ. ನಮ್ಮ ಊರಿನ ನಕ್ಷೆ ಬನ್ನಿತಾಳಪುರ. ನಮ್ಮ ಊರು ನಮ್ಮ ಹೆಮ್ಮೆ. ಇದು ನಮ್ಮ ಊರಿನ ಶಾಲೆ. ಇಲ್ಲಿಂದ ಬಂದು ನಮ್ಮ ಊರಿನ ಗ್ರಾಮ ಪಂಚಾಯಿತಿ. ಪಕ್ಕದಲ್ಲಿ ನಮ್ಮ ಊರಿನ ಗ್ರಂಥಾಲಯ. ಇಲ್ಲಿ ನಮ್ಮ ಊರಿನ ಸಿದ್ದಪ್ಪಾಜಿ ದೇವಸ್ಥಾನ. ಇದು ನಮ್ಮ ಊರಿನ ಹಾಲಿನ ಡೇರೆ. ಇದು ನಮ್ಮ ಊರಿನ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ. ಇದು ನಮ್ಮ ಊರಿನ ಶನಿ ಮಹಾತ್ಮ ಗುಡಿ. ನಮ್ಮ ಊರಿನಲ್ಲಿ 905 ಮನೆಗಳಿವೆ ಮತ್ತು 3500 ಜನಗಳು ವಾಸಿಸುತ್ತಿದ್ದಾರೆ. ಆದ್ದರಿಂದ ನಮ್ಮ ಊರು ನಮ್ಮ ಹೆಮ್ಮೆ. ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಶರತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಮಿತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ನವೇಶ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅನುಶ್ರೀ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಶ್ವಿನಿಕೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಅಮೃತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. MLL ಚಟುವಟಿಕೆ ಪ್ರಾಜೆಕ್ಟ್. ದೇಶದ ಬಾವುಟ. ಇಂಗ್ಲೆಂಡ್ ಬಾವುಟದಲ್ಲಿ ಅಡ್ಡ ಮತ್ತು ಉದ್ದ ಕೆಂಪು ಬಣ್ಣವಿದೆ ಮತ್ತು ಬಿಳಿ ಬಣ್ಣವಿದೆ. ಬಾವುಟದಲ್ಲಿ ಮೇಲೆ ಸ್ಕೈ ಬ್ಲೂ ಮತ್ತು ಕೆಳಗೆ ಯೆಲ್ಲೋ ಇದೆ. ಇಂಗ್ಲೆಂಡ್ ಬಾವುಟದಲ್ಲಿ ಅಡ್ಡ ಮತ್ತು ಉದ್ದ ಕೆಂಪು ಬಣ್ಣವಿದೆ ಮತ್ತು ಬಿಳಿ ಬಣ್ಣವಿದೆ. ಉಕ್ರೇನ್ ದೇಶದಲ್ಲಿ ಮೇಲೆ ಸ್ಕೈ ಬ್ಲೂ ಮತ್ತು ಕೆಳಗೆ ಯೆಲ್ಲೋ ಕಲರ್ ಇದೆ. ಇದು ಉಕ್ರೇನ್ ದೇಶ. ಇದರಲ್ಲಿ ಬುಲ್ಗೇರಿಯಾ ಬಾವುಟದಲ್ಲಿ ವೈಟ್, ಗ್ರೀನ್, ರೆಡ್ ಇದೆ. ಪಲಾವ್ ಬಾವುಟದಲ್ಲಿ ವೃತ್ತಾಕಾರದ ಹಳದಿ ಕಲರ್ ಮತ್ತು ಬ್ಲೂ ಕಲರ್ ಆಗಿದೆ. ಪೇರ್ನಲ್ಲಿ ಇದು ದೇಶದಲ್ಲಿ ಬಿಳಿ ರೆಡ್ ಬಣ್ಣ. ಇಸ್ಲಾಂ ದೇಶದಲ್ಲಿ ಹಳದಿ ಸ್ಟಾರ್ ಆಕಾರದಲ್ಲಿ ಹಳದಿ ಇದೆ. ಜಪಾನ್ನಲ್ಲಿ ಬಿಳಿ ಮತ್ತು ರೆಡ್ ವೃತ್ತಾಕಾರದ ರೆಡ್ ಬಣ್ಣವಿದೆ. ಧನ್ಯವಾದಗಳು.
ಹೆಸರು ಲಕ್ಷ್ಮಿ. ನನ್ನ ಹೆಸರು ಸಂಜು. ನನ್ನ ಹೆಸರು ಪವಿತ್ರ. ನಾನು ಮಾಡ್ತಿರುವ MLS ಪ್ರಾಜೆಕ್ಟ್ ಗ್ರೀಟಿಂಗ್ ಕಾರ್ಡ್ಸ್. ಲಕ್ಷ್ಮಿ. ಸರ್ ಇದಕ್ಕೆ ಪ್ರೈಸಸ್ ಇದೆಯಾ? ಏ ವಿಡಿಯೋ ಮಾಡ್ತಾವ್ರ ಅಲ್ಲಿ ತರ ಸೈಲೆಂಟ್ ಆಗಿ ಕುತ್ಕೊಳ್ಳೋಕೆ ಆಗಲ್ವಾ? ಸರ್ ಅವ್ರು ತೆಗಿಯಕ್ಕಾಗಲ್ಲ. ಸರ್ ಒಳಗೆ ಸರ್ ಅವಳು ಏನು ಬರ್ದಿಲ್ಲ. ಇದೆಲ್ಲ ಅವಳೇ ಮಾಡ್ರಿ. ಸರ್ ಏನು ಬರ್ದಿಲ್ಲ. ಸರ್ ಏನಿಲ್ಲ. ಮತ್ತೆ ಅರ್ಪಿತ ಮಾಡ್ಕೊಬರ ಗ್ರೀಟಿಂಗ್ ಕಾರ್ಡ್ ತಗೊಂಡು ಸೈಡ್ ಬಿಡು. ಪ್ರಿಯಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಖುಷಿ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸುನಂದ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರಯ. ಇಂದು ನಾವು ಮಾಡುತ್ತಿರುವ MLS ಚಟುವಟಿಕೆ ನಾವು ಪೇಪರ್ ಕಪ್ಪಿಂದ ಡಮರುಗವನ್ನು ಮಾಡಿದ್ದೇವೆ. ಡೋಲು ಪೇಪರ್ ಲೋಟದಿಂದ ನಾವು ಡೋಲು ಮಾಡಿದ್ದೇವೆ. ನಾವು ಪೇಪರ್ ಲೋಟದಿಂದ ತಬಲ ಮಾಡಿದ್ದೇವೆ. ನಾವು ಪೇಪರ್ ಮತ್ತೆ ಕಡ್ಡಿಯಿಂದ ಟಮಟೆ ಮಾಡಿದ್ದೇವೆ. ಬಿಡಿ.
ರಾಜೇಶ. ನಾನು ಕೂತನೂರು ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಎತ್ತಿನ ಗಾಡಿಯನ್ನು ಕಾಡಿನ ಮಧ್ಯದೊಳಗೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಮರಗಿಡಗಳು ಇದ್ದಾವೆ, ಪ್ರಾಣಿಗಳು ಇದ್ದಾವೆ. ಕೊಂಡು ಬರುತ್ತೇನೆ, ಮತ್ತೆ ಸಹೋದರನ್ನು ಹುಡುಕೊಂಡು ಬರುತ್ತೇನೆ. ಮತ್ತೇನು ಯೂಸು ಎತ್ತಿನ ಬಂಡಿಯಿಂದ? ನಾನು ನಮ್ಮ ಜಮೀನಿನಿಂದ ಗೊಬ್ಬರವನ್ನು ಹೂಡಿಕೊಂಡು ಬರುತ್ತೇನೆ. ಓಕೆ, ವೆರಿ ಗುಡ್, ಚೆನ್ನಾಗಿ ಮಾಡಿದೆಯಾ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ವರ್ಣಶೈಲಿ ಎಂಎಲ್ಎಸ್ ಪ್ರಾಜೆಕ್ಟ್. ನಮ್ಮೂರ ನಕ್ಷೆ. ನನ್ನ ಹೆಸರು ರಾಜೇಶ್. ಇದು ನಮ್ಮ ಊರ ಮುಖ್ಯ ರಸ್ತೆ. ಇದು ತೆಂಕಲೊಂಡಿ ಗ್ರಾಮಕ್ಕೆ ಹೋಗುವ ನಕ್ಷೆ. ಇದು ನಮ್ಮ ಶಾಲೆ. ಇಲ್ಲಿ ಅಂಗನವಾಡಿ ಇದೆ ಹಾಗೂ ದೇವಸ್ಥಾನವೂ ಇದೆ. ಹಲವಾರು ಮನೆಗಳು ಇವೆ, ಮರಗಿಡಗಳು ಇವೆ. ಜನಸೇವಾ ಕೇಂದ್ರವೂ ಇದೆ. ಹಾಲು ಉತ್ಪಾದಕರ ಸಂಘ ಇದೆ. ಆರೋಗ್ಯ ಕೇಂದ್ರವೂ ಸಹ ಇದೆ. ನಮ್ಮ ಊರಿನಲ್ಲಿ ಸುಮಾರು 300 ಮನೆಗಳು ಇವೆ. 2000ಕ್ಕೂ ಹೆಚ್ಚು ಜನಗಳು ಇದ್ದಾರೆ. ನಮ್ಮ ಊರು ತುಂಬ ಸುಂದರವಾಗಿದೆ. ನಮ್ಮ ಊರು ನಮ್ಮ ಹೆಮ್ಮೆ. ಧನ್ಯವಾದಗಳು. ನನ್ನ ಹೆಸರು ಪ್ರಿಯಾ. ನನ್ನ ಹೆಸರು ರಮ್ಯಾ. ನನ್ನ ಹೆಸರು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಬೇಕು. ನಾವು ಪೇಪರಿಂದ ಗುಲಾಬಿ ಮತ್ತೆ ಕತ್ತಿ ಹೇಳು. ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ಸಂತೋಷ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಆರಿಸಿಕೊಂಡಿರುವ ಸ್ಟೋರಿ ಆಫ್ ದ ಗ್ರ್ಯಾಂಡ್ ಫೋಟೋ. ಬಡ ಮಕ್ಕಳ ವಿದ್ಯಾಭ್ಯಾಸ. ಬಡವರ ಮಕ್ಕಳಿಗೆ ಓದುವುದಕ್ಕೆ ಆಗುವುದಿಲ್ಲ ಎಂದರೆ ಅವರ ಹತ್ತಿರ ಹಣ ಕಾಸು ಇರುವುದಿಲ್ಲ. ಅದಕ್ಕೆ ಅವರ ಅಪ್ಪ ಅಮ್ಮ ಅವರನ್ನು ಓದಿಸುವುದಿಲ್ಲ. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ, ಎಲ್ಲ ಮಕ್ಕಳು ಓದುತ್ತಾರೆ. ಆದರೆ ನಾನು ಅಂದಿನ ಕಾಲದ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡುತ್ತಿದ್ದೇನೆ. ಈಗ ಸಂಜೆಯ ಸಮಯ ಎಲ್ಲ ಮಕ್ಕಳು ಮಲಗಿದ್ದಾರೆ. ಆದರೆ ಹಳ್ಳಿಯ ಮಕ್ಕಳು ಮಾತ್ರ ಎಚ್ಚರದಿಂದ ದೀಪವನ್ನು ಹಚ್ಚಿ ಓದುತ್ತಿದ್ದಾರೆ. ಈಗಿನ ಕಥೆಯನ್ನು
ಹಾಗೆ ಹಾಗೆ ಕೆಲವು ಹಳ್ಳಿಗಳಲ್ಲಿ ಅಥವಾ ಬಡ ಮಕ್ಕಳಿಗೆ ಮರದ ಕೆಳಗೆ ಪಾಠವನ್ನು ಮಾಡುತ್ತಾರೆ. ಈ ಮೇಲಿನ ಚಿತ್ರದಲ್ಲಿ ಮಕ್ಕಳಿಗೆ ಒಬ್ಬ ಯುವಕ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಾನೆ. ಹಾಗೆ ಆದರೆ ಹಳ್ಳಿ ಮಕ್ಕಳು ವ್ಯಾಯಾಮವನ್ನು ಮಾಡುವುದಿಲ್ಲ. ಆದರೆ ಬಡ ಮಕ್ಕಳು ಹಾಗಲ್ಲ. ಬೆಳಿಗ್ಗೆ ಬೇಗ ಹೇಳಿ ಹಲ್ಲನ್ನು ಉಜ್ಜಿ ಬೆಳಿಗ್ಗೆ ಬೇಗನೆ ಹೇಳಿ ಹಲ್ಲನ್ನು ಉಜ್ಜಿ ತಿಂಡಿ ಮಾಡುವುದರ ತನಕ ಅವರು ಎಚ್ಚರದಿಂದಲೇ ಇರುತ್ತಾರೆ. ಆದರೆ ವ್ಯಾಯಾಮವನ್ನು ಮಾಡುವುದೇ ಇಲ್ಲ. ಆದರೆ ಶ್ರೀಮಂತರ ಮಕ್ಕಳು ಹಾಗಲ್ಲ, ವ್ಯಾಯಾಮವನ್ನು ಮಾಡುತ್ತಾರೆ, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಆದರೆ ಈ ಚಿತ್ರದಲ್ಲಿ ಒಬ್ಬ ಯುವಕ ಅಲ್ಲಿಯ ಮಕ್ಕಳಿಗೆ ವ್ಯಾಯಾಮವನ್ನು ಹೇಳಿಕೊಡುತ್ತಾನೆ. ಬಡವರು ತುಂಬ ಕೆಲಸ ಮಾಡುತ್ತಾರೆ, ಆದರೆ ಅವರ ಕೈಗೆ ಸಿಕ್ಕುವುದು ಅಷ್ಟೇ. ಆದರೆ ದೊಡ್ಡವರು ಕಂಪ್ಯೂಟರ್ನಲ್ಲಿ ಕುಳಿತು ಪುಟ ಎಂದು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಿದರೆ ಅವರು ಸಿಗುವುದು ಎಷ್ಟೆಲ್ಲ. ಅದಕ್ಕೆ ಬಡವರು ದೇವಸ್ಥಾನಗಳ ಮುಂದೆ ನಿಂತು ಬೇಡಿದರೆ ಕೊಡುವುದು ಜಿಪಣಾಟ ಮಾಡುತ್ತಾರೆ. ಏಕೆಂದರೆ ಅವರು 500 ಅಥವಾ 1000 ಕೊಡುವುದಿಲ್ಲ. ಅವರಿಗೆ ಕೊಡುವುದು ಕೇವಲ 1 ರೂಪಾಯಿಯನ್ನು. ಗೆಳೆಯರೇ, ನೀವೇ ಯೋಚನೆ ಮಾಡಿ, ಈ ಶ್ರೀಮಂತರು ಎಷ್ಟು ಜಿಪಣಾಟ ಆಡುತ್ತಾರೆ. ಜಿಪಣಾಟ ಅಂತಂದರೆ ನಾವು ಕೂಡ ಆಡುತ್ತೇವೆ. ಬಡವರಿಗೆ 500,000 ರೂಪಾಯಿಯನ್ನು ಕೊಡುವುದಿಲ್ಲ, ಕೇವಲ 1 ರೂಪಾಯಿ 2 ರೂಪಾಯಿಯನ್ನು ಮಾತ್ರ ಕೊಡುತ್ತೇವೆ. ಈಗ ಸಂಜೆಯ ಸಮಯ, ಎಲ್ಲ ಮಕ್ಕಳು ಮಲಗಿದ್ದಾರೆ. ಆದರೆ ಹಳ್ಳಿಯ ಮಕ್ಕಳು ಮಾತ್ರ ಎಚ್ಚರದಿಂದ ದೀಪವನ್ನು ಹಚ್ಚಿ ಓದುತ್ತಿದ್ದಾರೆ. ಆದರೆ ಯಾವುದೇ ಶ್ರೀಮಂತ ಮಕ್ಕಳು ಕೂಡ ಹೀಗೆ ಮಾಡುವುದಿಲ್ಲ. ಅವರ ಮನೆಯಲ್ಲಿ ವಿದ್ಯುತ್ಗಳನ್ನು ಹಾಕಿಸಿಕೊಳ್ಳುತ್ತಿದ್ದಾರೆ. ಹಾಗೆ ಅವರು 9 ಗಂಟೆಗೆ ಮಲಗುತ್ತಾರೆ. ಆದರೆ ಬಡ ಮಕ್ಕಳು ತುಂಬ ಹೊತ್ತು ಓದುತ್ತಾರೆ. ಈಗ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಸಂತೋಷ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆರಿಸಿಕೊಂಡ ಭಾಗ ರೆಸಿಪಿ ಬುಕ್ ಬೇಳೆ ಸಾರು. ಮೊದಲನೆಯದಾಗಿ ಬೇಳೆ ಸಾರು ಮಾಡಲು ಬೇಕಾದ ಸಾಮಗ್ರಿಗಳು: ಟೊಮ್ಯಾಟೊ, ಕ್ಯಾರೆಟ್, ಬೆಳ್ಳುಳ್ಳಿ, ಬೀನ್ಸ್, ಕೊತ್ತಂಬರಿ ಹಾಗೂ ಹಸಿಮೆಣಸಿನಕಾಯಿ, ಶುಂಠಿ. ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಗಜ್ಜರಿ, ಹೂವು, ಕೋಸು ಇತ್ಯಾದಿ ಸಾಮಾನುಗಳನ್ನು ಬಳಸುತ್ತಾರೆ. ಸಾಂಬಾರ್ ಸಾಮಗ್ರಿಗಳು: ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಕೆಚಪ್ ಹಾಗೂ ಮೆಣಸಿನ ಪುಡಿ, ಹಸಿಮೆಣಸು, ಮಸಾಲ ಇತ್ಯಾದಿ ಸಾಮಾನುಗಳಲ್ಲಿ ಬಳಸುತ್ತಾರೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಬಳಸುತ್ತಾರೆ, ಯಾವಾಗ ಬಳಸುತ್ತಾರೆ ಎಂಬುದನ್ನು ತಿಳಿಯೋಣ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾಕೆ ಬಳಸುತ್ತೇನೆ ಅದು ಯಾವಾಗ ಬಳಸುತ್ತೇನೆ ಎಂದರೆ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾಕೆ ಬಳಸುತ್ತೇನೆ ಎಂದರೆ, ಬೇಳೆ ಸಾರು ರುಚಿ ಸ್ವಲ್ಪ ಗರಿ ಆಗುತ್ತದೆ. ಹಾಗೆ ತುಂಬ ರುಚಿಯಾಗಿ ಇರಬೇಕೆಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸುತ್ತಾರೆ. ಹಾಗೆ ಟೊಮೆಟೊ ಪೇಸ್ಟನ್ನು ಯಾಕೆ ಬಳಸಲು ನನ್ನ ಹೆಸರು ಲಕ್ಷ್ಮಿ, 7ನೇ ತರಗತಿ. ನನ್ನ ಹೆಸರು ಪ್ರಜ್ವಲನ, 6ನೇ ತರಗತಿ. ನನ್ನ ಹೆಸರು ಉಷಾ, 8ನೇ ತರಗತಿ. ನನ್ನ ಹೆಸರು ಪ್ರಿಯಾಂಕಾ, 5ನೇ ತರಗತಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ, ನಾನು 5ನೇ ತರಗತಿ. ವಿವಿಧ ದೇಶದ ಬಾವುಟಗಳು: ಭಾರತದ ಬಾವುಟ, ಪಾಕಿಸ್ತಾನ ಬಾವುಟ, ಸೌತ್ ಆಫ್ರಿಕಾ ಬಾವುಟ, ಬಾಂಗ್ಲಾದೇಶದ ಬಾವುಟ, ಇಂಡೋನೇಷ್ಯಾ ಬಾವುಟ. ಇದನ್ನು ಎಕ್ಸ್ಪ್ಲೈನ್ ಮಾಡಿ ವರಲಕ್ಷ್ಮಿ ನನಗೆ ಕಳಿಸ್ಬೇಕು, ಆಯಿತಾ? ಈ ದೇಶದ ವಿಶೇಷತೆಗಳನ್ನು, ಆಯಿತಾ? ಬರೆದ್ಬಿಟ್ಟು ಕಳಿಸು.
ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ಲೋಕನಾಯಕ. ನನ್ನ ಹೆಸರು ಮನೋಜ್. ನನಗೆ ಓದುತ್ತಿರುವ ತರಗತಿ 5ನೇ ತರಗತಿ. ನನ್ನ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ. ನನ್ನ ಹೆಸರು ಅಜಯ್. ನಾನು ಓದುತ್ತಿರೋದು 5ನೇ ತರಗತಿ. ನನ್ನ ಶಾಲೆಯ ಹೆಸರು ಇಂದು ಇನ್ಸ್ಟ್ರುಮೆಂಟ್ ಮಾಡುವ ವಿಧಾನ. ಕಾಯಿಯ ಕಂಠ ಮತ್ತು ದಾರವನ್ನು ಉಪಯೋಗಿಸಿ ಡಮರುಗ ಮಾಡಿದ್ದೇನೆ. ಕಂಠದಿಂದ ಡ್ರಮ್ಸ್ ಮಾಡಿದ್ದೇನೆ. ಉಪಯೋಗಿಸಿ ಕೊಳಲು ಮಾಡಿದ್ದೇನೆ. ಸರ್ ಬಿಟ್ಬೇಡ.